ಇರಾನ್ ರೌದ್ರಾವತಾರ, ಇಸ್ರೇಲ್ ಮೇಲೆ ಮಿಸೈಲ್ ಪ್ರಹಾರ, ಗ್ಯಾಸ್ ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಇರಾನ್ ಕೊತ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿ ಐಆರ್ಜಿಸಿ ಆರ್ಭಟ ಮೆರೀತಾ ಇದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಮಿಸೈಲ್ ಅಲರ್ಟ್ ಘೋಷಿಸಲಾಗಿದೆ. ಭೀಕರ ಸ್ಫೋಟ ಆಗ್ತಾ ಇದೆ. ಇರಾನ್ ರೌದ್ರಾವತಾರ ತಾಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ನ ಗ್ಯಾಸ್ ಪ್ಲಾಂಟ್, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ದರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಇಸ್ರೇಲ್ನ ಹಲವು ನಗರಗಳಲ್ಲಿ ಭೀಕರ ಸ್ಫೋಟ ಉಂಟು ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಮೂಲ ಸೌಕರ್ಯಗಳ ಸ್ಥಾವರಗಳತ್ತ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. 25ನೇ ದಿನ ಕೊಲ್ಲಿ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಟ್ರಂಪ್ 5 ದಿನ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಆಗ್ತಾ ಇದೆ, ಮಾತುಕತೆ ಪಾಸಿಟಿವ್ ಔಟ್ಕಮ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರಾನ್ ಆಗ್ಲಿ, ಆ ಕಡೆ ಇಸ್ರೇಲ್ ಆಗ್ಲಿ, ಇವರಿಬ್ರು ಕೂಡ ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಇರಾನ್ ರೌದ್ರಾವತಾರ, ಇಸ್ರೇಲ್ ಮೇಲೆ ಮಿಸೈಲ್ ಪ್ರಹಾರ, ಗ್ಯಾಸ್ ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಇರಾನ್ ಕೊತ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿ ಐಆರ್ಜಿಸಿ ಆರ್ಭಟ ಮೆರೀತಾ ಇದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಮಿಸೈಲ್ ಅಲರ್ಟ್ ಘೋಷಿಸಲಾಗಿದೆ. ಭೀಕರ ಸ್ಫೋಟ ಆಗ್ತಾ ಇದೆ. ಇರಾನ್ ರೌದ್ರಾವತಾರ ತಾಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ನ ಗ್ಯಾಸ್ ಪ್ಲಾಂಟ್, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ದರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಇಸ್ರೇಲ್ನ ಹಲವು ನಗರಗಳಲ್ಲಿ ಭೀಕರ ಸ್ಫೋಟ ಉಂಟು ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಮೂಲ ಸೌಕರ್ಯಗಳ ಸ್ಥಾವರಗಳತ್ತ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. 25ನೇ ದಿನ ಕೊಲ್ಲಿ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಟ್ರಂಪ್ 5 ದಿನ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಆಗ್ತಾ ಇದೆ, ಮಾತುಕತೆ ಪಾಸಿಟಿವ್ ಔಟ್ಕಮ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರಾನ್ ಆಗ್ಲಿ, ಆ ಕಡೆ ಇಸ್ರೇಲ್ ಆಗ್ಲಿ, ಇವರಿಬ್ರು ಕೂಡ ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಇರಾನ್ ರೌದ್ರಾವತಾರ, ಇಸ್ರೇಲ್ ಮೇಲೆ ಮಿಸೈಲ್ ಪ್ರಹಾರ, ಗ್ಯಾಸ್ ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಇರಾನ್ ಕೊತ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿ ಐಆರ್ಜಿಸಿ ಆರ್ಭಟ ಮೆರೀತಾ ಇದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಮಿಸೈಲ್ ಅಲರ್ಟ್ ಘೋಷಿಸಲಾಗಿದೆ. ಭೀಕರ ಸ್ಫೋಟ ಆಗ್ತಾ ಇದೆ. ಇರಾನ್ ರೌದ್ರಾವತಾರ ತಾಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ನ ಗ್ಯಾಸ್ ಪ್ಲಾಂಟ್, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ದರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಇಸ್ರೇಲ್ನ ಹಲವು ನಗರಗಳಲ್ಲಿ ಭೀಕರ ಸ್ಫೋಟ ಉಂಟು ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಮೂಲ ಸೌಕರ್ಯಗಳ ಸ್ಥಾವರಗಳತ್ತ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. 25ನೇ ದಿನ ಕೊಲ್ಲಿ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಟ್ರಂಪ್ 5 ದಿನ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಆಗ್ತಾ ಇದೆ, ಮಾತುಕತೆ ಪಾಸಿಟಿವ್ ಔಟ್ಕಮ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರಾನ್ ಆಗ್ಲಿ, ಆ ಕಡೆ ಇಸ್ರೇಲ್ ಆಗ್ಲಿ, ಇವರಿಬ್ರು ಕೂಡ ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಇರಾನ್ ರೌದ್ರಾವತಾರ, ಇಸ್ರೇಲ್ ಮೇಲೆ ಮಿಸೈಲ್ ಪ್ರಹಾರ, ಗ್ಯಾಸ್ ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಇರಾನ್ ಕೊತ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿ ಐಆರ್ಜಿಸಿ ಆರ್ಭಟ ಮೆರೀತಾ ಇದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಮಿಸೈಲ್ ಅಲರ್ಟ್ ಘೋಷಿಸಲಾಗಿದೆ. ಭೀಕರ ಸ್ಫೋಟ ಆಗ್ತಾ ಇದೆ.
ಇರಾನ್ ರೌದ್ರಾವತಾರ ತಾಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ನ ಗ್ಯಾಸ್ ಪ್ಲಾಂಟ್, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ದರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಇಸ್ರೇಲ್ನ ಹಲವು ನಗರಗಳಲ್ಲಿ ಭೀಕರ ಸ್ಫೋಟ ಉಂಟು ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಮೂಲ ಸೌಕರ್ಯಗಳ ಸ್ಥಾವರಗಳತ್ತ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. 25ನೇ ದಿನ ಕೊಲ್ಲಿ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಟ್ರಂಪ್ 5 ದಿನ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಆಗ್ತಾ ಇದೆ, ಮಾತುಕತೆ ಪಾಸಿಟಿವ್ ಔಟ್ಕಮ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರಾನ್ ಆಗ್ಲಿ, ಆ ಕಡೆ ಇಸ್ರೇಲ್ ಆಗ್ಲಿ, ಇವರಿಬ್ರು ಕೂಡ ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. مهمات در منفجر شده. ಇರಾನ್ ರೌದ್ರಾವತಾರ, ಇಸ್ರೇಲ್ ಮೇಲೆ ಮಿಸೈಲ್ ಪ್ರಹಾರ, ಗ್ಯಾಸ್ ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಇರಾನ್ ಕೊತ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿ ಐಆರ್ಜಿಸಿ ಆರ್ಭಟ ಮೆರೀತಾ ಇದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಮಿಸೈಲ್ ಅಲರ್ಟ್ ಘೋಷಿಸಲಾಗಿದೆ. ಭೀಕರ ಸ್ಫೋಟ ಆಗ್ತಾ ಇದೆ. ಇರಾನ್ ರೌದ್ರಾವತಾರ ತಾಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ನ ಗ್ಯಾಸ್ ಪ್ಲಾಂಟ್, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ದರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಇಸ್ರೇಲ್ನ ಹಲವು ನಗರಗಳಲ್ಲಿ ಭೀಕರ ಸ್ಫೋಟ ಉಂಟು ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಮೂಲ ಸೌಕರ್ಯಗಳ ಸ್ಥಾವರಗಳತ್ತ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. 25ನೇ ದಿನ ಕೊಲ್ಲಿ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಟ್ರಂಪ್ 5 ದಿನ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಆಗ್ತಾ ಇದೆ, ಮಾತುಕತೆ ಪಾಸಿಟಿವ್ ಔಟ್ಕಮ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರಾನ್ ಆಗ್ಲಿ, ಆ ಕಡೆ ಇಸ್ರೇಲ್ ಆಗ್ಲಿ, ಇವರಿಬ್ರು ಕೂಡ ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. مهمات در منفجر شده. ಇರಾನ್ ರೌದ್ರಾವತಾರ, ಇಸ್ರೇಲ್ ಮೇಲೆ ಮಿಸೈಲ್ ಪ್ರಹಾರ, ಗ್ಯಾಸ್ ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಇರಾನ್ ಕೊತ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿ ಐಆರ್ಜಿಸಿ ಆರ್ಭಟ ಮೆರೀತಾ ಇದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಮಿಸೈಲ್ ಅಲರ್ಟ್ ಘೋಷಿಸಲಾಗಿದೆ. ಭೀಕರ ಸ್ಫೋಟ ಆಗ್ತಾ ಇದೆ. ಇರಾನ್ ರೌದ್ರಾವತಾರ ತಾಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ನ ಗ್ಯಾಸ್ ಪ್ಲಾಂಟ್, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ದರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಇಸ್ರೇಲ್ನ ಹಲವು ನಗರಗಳಲ್ಲಿ ಭೀಕರ ಸ್ಫೋಟ ಉಂಟು ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಮೂಲ ಸೌಕರ್ಯಗಳ ಸ್ಥಾವರಗಳತ್ತ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. 25ನೇ ದಿನ ಕೊಲ್ಲಿ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಟ್ರಂಪ್ 5 ದಿನ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಆಗ್ತಾ ಇದೆ, ಮಾತುಕತೆ ಪಾಸಿಟಿವ್ ಔಟ್ಕಮ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರಾನ್ ಆಗ್ಲಿ, ಆ ಕಡೆ ಇಸ್ರೇಲ್ ಆಗ್ಲಿ, ಇವರಿಬ್ರು ಕೂಡ ಟ್ರಂಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. مهمات در منفجر شده.